ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಆಫ್ ರಂಜನಿ. ಹೇಗಿದ್ದೀರಾ ಎಲ್ಲರೂ? ನಾನಿಲ್ಲಿ ಆರಾಮಾಗಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ಬಂದುಬಿಟ್ಟು ನಮಗೆ ಒಂದು ಟ್ರಾವೆಲ್ ಬ್ಲಾಗ್ ಮಾಡೋಣ ಅಂತ. ನಾವು ನನ್ನ ವೀಡಿಯೋನ ಆಲ್ರೆಡಿ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ನಾವು ರೀಸೆಂಟಾಗಿ ದುಬೈಗೆ ಶಿಫ್ಟ್ ಆದ್ವಿ ಜಸ್ಟ್ 1 ಮಂತ್ ಬ್ಯಾಕ್. ಬಟ್ ಇವಾಗ ಅರ್ಜೆಂಟಾಗಿ ನನ್ನ ಹಸ್ಬೆಂಡಿಗೆ 2 to 3 ವೀಕ್ಸಿಂದ ಎಗೇನ್ ಇಂಡಿಯಾದಲ್ಲಿರೋ ಅವ್ರ ಆಫೀಸಲ್ಲಿ ವರ್ಕ್ ಇದೆ. ಸೊ ಅದು ಬಂದುಬಿಟ್ಟು ಅಹಮದಾಬಾದಲ್ಲಿ. ನಾವಿವಾಗ ಮತ್ತೆ ಇಲ್ಲಿಂದ ಟ್ರಾವೆಲ್ ಮಾಡ್ತಾ ಇದ್ದೀವಿ ದುಬೈ ಟು ಇಂಡಿಯಾ. ನಾನು ಆಲ್ರೆಡಿ ಇಂಡಿಯಾ ಟು ದುಬೈ ಬರೋ ವೀಡಿಯೋನ ಟ್ರಾವೆಲ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಬಟ್ ಸಮ್ ಟೆಕ್ನಿಕಲ್ ರೀಸನಿಂದ ಅದೇನೋ ಆ ವಿಡಿಯೋ ಅಪ್ಲೋಡ್ ಆಗ್ತಿರ್ಲಿಲ್ಲ. ಅದಕ್ಕೆ ನಾನೀಗ ಎಗೈನ್ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಟ್ರಾವೆಲ್ ವ್ಲಾಗ್ ಸೇಮ್. ಬಟ್ ಇದು ಈ ಸಲ ಬಂದುಬಿಟ್ಟು ದುಬೈ ಟು ಇಂಡಿಯಾ ಆಗಿರುತ್ತೆ. ಇಂಟ್ರೊಡಕ್ಷನ್ ತೆಗಿಯೋಕ್ಕೆ ಮರ್ತೋಗ್ಬಿಟ್ಟಿತ್ತು. ಆಲ್ರೆಡಿ ನಾವೀಗ ಅಹಮದಾಬಾದ್ ರೀಚ್ ಆಗಿದ್ದೀವಿ. ಬಟ್ ಸ್ಟಿಲ್ ನನಗೆ ಆ ಇಂಟ್ರೋ ಆವಾಗ ಅಲ್ಲಿ ಅರ್ಜೆಂಟ್ ಇತ್ತು. ಬ್ಯಾಗ್ ಪ್ಯಾಕ್ ಮಾಡೋದು, ಮಗಳನ್ನ ರೆಡಿ ಮಾಡೋದು, ಅದು ಇದು ಅಂದರೆ ತುಂಬಾ ಕೆಲಸ ಇತ್ತು. ಅದಕ್ಕೆ ನನಗದು ಇಂಟ್ರೊಡಕ್ಷನ್ ವೀಡಿಯೋ ತೆಗಿಯೋಕ್ಕಾಗಿಲ್ಲ. ಸೊ ನಾನು ಇವಾಗ ಆಲ್ರೆಡಿ ಅಹಮದಾಬಾದಲ್ಲಿ ಇದ್ದೀನಿ. ಸೊ ನೀವು ಹೋಗಿ ನನ್ನ ದುಬೈ ಟು ಇಂಡಿಯಾ ಟ್ರಾವೆಲ್ ಹೇಗಿತ್ತು ಅನ್ನೋದನ್ನು ಈ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಪ್ಯಾಕಿಂಗ್ ಎಲ್ಲ ಮುಗಿದಿದೆ. ನಾವಿವಾಗ ವೆಯ್ಟ್ ಮಾಡ್ತಿರೋದು ಕ್ಯಾಬಿಗೆ. ಕ್ಯಾಬ್ ಸಿಗ್ತಾನೇ ಇಲ್ಲ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ನಮಗೆ 7:30ಗೆ ಚೆಕ್-ಇನ್ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಇಲ್ಲಿ 6:20 ಆಗಿದೆ. ನಾವಿನ್ನು 1 hour ಒಳಗೆ ಏರ್ಪೋರ್ಟಲ್ಲಿ ಇರಬೇಕು. ಬಟ್ ಕ್ಯಾಬ್ ಸಿಗ್ತಾ ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ಈ ಗಡಿಬಿಡಿ ಬ್ಯುಸಿ ಟೈಮಲ್ಲಿ ನನ್ನ ಮಗಳು ಕೈಯಲ್ಲಿರೋ ಬ್ರೇಸ್ಲೆಟ್ನ ಕಳ್ಕೊಂಡ್ಬಿಟ್ಟಿದ್ದಾಳೆ. ಅದು ಬಂದುಬಿಟ್ಟು ಗೋಲ್ಡಿಂದು. ತುಂಬ ದಿನದಿಂದ ಸೇಫಾಗಿ ನೋಡ್ತಾ ಇದ್ವಿ. ಈಗ ಅದು ಹೆಂಗೆ ಕಳ್ಕೊಂಡ್ಲೋ ಗೊತ್ತಿಲ್ಲ. ಸೆಕ್ಯೂರಿಟಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ, ನೋಡೋಣ ಸಿಗುತ್ತೋ ಅಂತ. ಲಕ್ಕಿದ್ರೆ ಸಿಗ್ಬೋದು. ಹಾಗೆ ನಾವು ಹೊರಟ್ವಿ. ನನಗೆ ಈ ರೋಡಲ್ಲಿ ಬರಬೇಕಾದ್ರೆ ನನಗೆ ಈ ವ್ಯೂ ಬಂದುಬಿಟ್ಟು ತುಂಬ ಇಷ್ಟ. ಬುರ್ಜ್ ಖಲೀಫಾ ವ್ಯೂ ನಮಗೆ ಇಷ್ಟು ಬಿಲ್ಡಿಂಗ್ಸ್ ಮಧ್ಯದಲ್ಲಿ ಸ್ವಲ್ಪ ಕಾಣುತ್ತೆ. ನಂಗೆ ಅದು ತುಂಬ ಇಷ್ಟ. ನಾನು ಎಷ್ಟು ಸಲ ಈ ರೋಡಲ್ಲಿ ನಾನು ಟ್ರಾವೆಲ್ ಮಾಡ್ತಾಯಿದ್ರು ಇದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತೀನಿ. ನಂಗೆ ಅಷ್ಟೊಂದು ಇಷ್ಟ ಈ ವ್ಯೂ ನೋಡೋದಕ್ಕೆ. ಆ್ಯಂಡ್ ದುಬೈ ಬಂದುಬಿಟ್ಟು ಹೇಳಬೇಕು ಎಷ್ಟು ನೀಟಾಗಿದೆ ಅಂತ ಹೇಳಿದ್ರೆ, ನಾನೀಗ ದುಬೈ ಫೇಸ್ ನೋಡಿರೋದು ನೀಟಾಗಿರೋದು ಮಾತ್ರ. ಆ್ಯಂಡ್ ಇದ್ರದ್ದು ಇನ್ನೊಂದು ಫೇಸು ಇದೆಯಂತೆ. ಸೊ ಅಲ್ಲಿಗೆ ನಾನಿನ್ನೂ ಹೋಗಿಲ್ಲ, ನೋಡಿಲ್ಲ ಅದು ಹೇಗೆ ಅನ್ನೋದು. ಬಟ್ ಇವಾಗ ನಾನು ನೋಡಿರೋ ವಯಸ್ಸು ತುಂಬ ನೀಟಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಬಂದು 1 ತಿಂಗಳಲ್ಲಿ ತುಂಬ ಕಮ್ಮಿ ಎಕ್ಸ್ಪ್ಲೋರ್ ಮಾಡಿರೋದು. ಬಟ್ ಎಕ್ಸ್ಪ್ಲೋರ್ ಮಾಡಿರೋ ಜಾಗದಲ್ಲಿ ನನಗೆ ಎಲ್ಲ ಜಾಗನೂ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಹಾಗೆ ನಾವು ಏರ್ಪೋರ್ಟ್ ರೀಚ್ ಆದ್ವಿ. ಬಟ್ ರೀಚ್ ಆಗಬೇಕಾದ್ರೆ ನನ್ನ ಮಗಳು ನಿದ್ದೆ ಮಾಡಿದ್ಲು. ಇವತ್ತು ಬೆಳಿಗ್ಗೆ ಎದ್ದಾಗಲಿಂದ ಈ ಹೊತ್ತಿನವರೆಗೂ ನಿದ್ದೆ ಮಾಡಿರಲಿಲ್ಲ. ಬಟ್ ಹಾಗೆ ರೋಡಲ್ಲಿ ಬರ್ತಾ ನಿದ್ದೆ ಮಾಡಿದ್ಲು. ನಾವು ಕರೆಕ್ಟ್ ಟೈಮಿಗೆ ರೀಚ್ ಆದ್ವಿ. ಬಿಫೋರ್ 7:30 ನಾವಿಲ್ಲಿ ರೀಚ್ ಆದ್ವಿ. ಹಾಗೆ ನಾವು ಚೆಕ್-ಇನ್ನು ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ತುಂಬ ಏರ್ಪೋರ್ಟ್ ಆಗಿರೋದ್ರಿಂದ ನಮಗೆ ತುಂಬ ನಡಿಬೇಕಿತ್ತು. ನನಗೆ ಮಗಳನ್ನೂ ಎತ್ಕೊಂಡು ನಡೆಯೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ವೀಡಿಯೋಸ್ ಇನ್ನೂ ಮಾಡೋಕ್ಕಾಗಿಲ್ಲ. ನಾವು ಆಲ್ರೆಡಿ ಚೆಕ್ಕಿಂಗು ಮುಗಿಸಾಯ್ತು, ಇಮಿಗ್ರೇಷನು ಮುಗಿಸಾಯ್ತು, ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗೀತು. ನಾವಿವಾಗ ಗೇಟ್ ಕಡೆ ಹೋಗ್ತಾ ಇದ್ದೀವಿ. ನಮ್ಮದು ಗೇಟ್ ಬಂದು B12. ಅಷ್ಟೊತ್ತಿಗೆ ಮಗಳು ಎದ್ಲು. ನಮಗೆ ಅಲ್ಲೇ ಒಂದು ಸ್ಟ್ರಾಲಿ ಇತ್ತು, ನಾವು ಅದನ್ನು ತಗೊಂಡು ಅವಳನ್ನ ಅದ್ರಲ್ಲಿ ಕೂರಿಸ್ಕೊಂಡು ನಡೆದ್ವಿ. ಬಿಕಾಸ್ ನನಗೆ ಎತ್ಕೊಂಡು ಅಷ್ಟು ದೂರ ನಡೆಯೋಕ್ಕಾಗ್ತಾನೆ ಇರಲಿಲ್ಲ. ಕೈಯು ಕಾಲೆಲ್ಲ ತುಂಬ ನೋವಾಗ್ತಾಯಿತ್ತು. ಆ್ಯಂಡ್ ಇಲ್ಲಿ ಏರ್ಪೋರ್ಟಿಗೆ ಬಂದರೆ ಏನು ವಿಂಡೋ ಶಾಪಿಂಗ್ ಮಾಡೋದು ಅಂತೆ ನಮ್ಮ ಕೆಲಸ. ಯಾಕೆ ಅಂದರೆ ನನಗಿಷ್ಟದ ತುಂಬ ಬ್ರ್ಯಾಂಡ್ಸ್ ಇಲ್ಲಿದೆ. ನನಗೆ ಪರ್ಫ್ಯೂಮ್ ಆಗಿರಲಿ, ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ಆಗಿರಲಿ, ಮೇಕಪ್ ಐಟಮ್ಸ್ ಆಗಿರಲಿ, ನಂಗೆ ತುಂಬ ಇಷ್ಟವಾದ ಬ್ರ್ಯಾಂಡ್ಸ್ ಎಲ್ಲ ಇದೆ. ಬಟ್ ಅದೆಲ್ಲ ನಾನು ಇವಾಗ ಏನೂ ತೊಗೊಳಕ್ಕೆ ಹೋಗಿಲ್ಲ. ಆಲ್ರೆಡಿ ನಮಗೆ 1 ತಿಂಗಳಲ್ಲಿ ತುಂಬ ಖರ್ಚಾಗ್ಬಿಟ್ಟಿದೆ. ಇನ್ನೊಂದು 2 to 3 months ನನಗೆ ಬೇರೆ ಏನೂ ತೊಗೊಳಕ್ಕೆ ಏನು ಐಡಿಯಾನೇ ಇಲ್ಲ. ಬಟ್ ವಿಂಡೋ ಶಾಪಿಂಗ್ ಮಾಡ್ಬೋದಲ್ವಾ ಅಂತ ಸುಮ್ಮನೆ ಹೋಗಿ ಎಲ್ಲ ಬ್ರ್ಯಾಂಡಲ್ಲೂ ಎಲ್ಲಾದರೂ ಟ್ರೈ ಮಾಡಿ, ಪರ್ಫ್ಯೂಮ್ ಎಲ್ಲ ಟ್ರೈ ಮಾಡಿ ನಾವು ಲಾಸ್ಟಿಗೆ ಲಾಂಜಿಗೆ ಹೋದ್ವಿ ಸ್ವಲ್ಪ ರೆಸ್ಟ್ ಮಾಡೋಣ. ಆ್ಯಂಡ್ ಇನ್ನೂ 1 hour ಟೈಮ್ ಇತ್ತು ಗೇಟ್ ಓಪನ್ ಆಗೋಕ್ಕೆ. ಸೊ ನಾವಲ್ಲಿ ಹೋಗಿಬಿಟ್ಟು ಫುಡ್ಡೆಲ್ಲ ತಗೊಂಡು, ಮಗಳಿಗೂ ಆ ಚೀಸ್ ಕೇಕ್ ತುಂಬ ಇಷ್ಟ ಆಗಿತ್ತು. ಅದನ್ನೆಲ್ಲ ಅವಳು ತುಂಬ ಇಷ್ಟಪಟ್ಟು ತಿಂದಳು. ಆ್ಯಂಡ್ ಫುಡ್ಡು ಪರವಾಗಿಲ್ಲ ಚೆನ್ನಾಗೇ ಇತ್ತು. ಫುಡ್ಡೆಲ್ಲ ತಿಂದ್ವಿ. ಆಮೇಲೆ ಅಲ್ಲೊಂಚೂರು ರೆಸ್ಟ್ ಮಾಡಿಬಿಟ್ಟು ವಾಶ್ರೂಮೆಲ್ಲ ಹೋಗಿಬಿಟ್ಟು ಆಮೇಲೆ ಗೇಟ್ ಕಡೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆ್ಯಂಡ್ ಅಲ್ಲಿ ನನಗೆ ಇಲ್ಲೊಂದು ಅರೇಬಿಕ್ ಕಾಫಿ ಅಂತ ಒಂದಿತ್ತು. ತುಂಬ ಚೆನ್ನಾಗಿತ್ತು. ಅದ್ರದ್ದು ಸೆಟಪ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಟೇಸ್ಟ್ ಅಷ್ಟು ಇಷ್ಟ ಆಗಲಿಲ್ಲ.
ಹಾಗೆ ನಾವು ಗೇಟ್ ಕಡೆಗೆ ಬಂದ್ವಿ. ಗೇಟ್ ಓಪನ್ ಆಗಿತ್ತು, ಬಟ್ ನಾವೇ ಲಾಸ್ಟ್ ಆಗಿಬಿಟ್ವಿ. ನಾವಲ್ಲಿ ವಾಶ್ರೂಮ್ ಅದೆಲ್ಲ ಹೋಗಿ ಬರಬೇಕಾದ್ರೆ ತುಂಬಾ ಲೇಟ್ ಆಗೋಯಿತು. ಫೈನಲ್ ಕಾಲ್ ಬಂದಿತ್ತು. ನಾವೇ ಲಾಸ್ಟ್ ಪ್ಯಾಸೆಂಜರ್ ಆ್ಯಕ್ಚುಲಿ ಅಲ್ಲಿ ಹೋಗ್ತಾ ಇರೋದು. ನನ್ನ ಮಗಳಂತೂ ತುಂಬ ಎಕ್ಸೈಟೆಡ್ ಆಗಿದ್ಲು. ನಿದ್ದೆ ಬೇರೆ ಕರೆಕ್ಟಾಗಿ ಆಗಿದ್ದರಿಂದ ಅವಳು ತುಂಬ ಆ್ಯಕ್ಟಿವ್ ಆಗಿ ಇದ್ಲು. ಎಮಿರೇಟ್ಸ್ ಫ್ಲೈಟ್ ಅಂದರೆ ತುಂಬ ಇಷ್ಟ. ನಾವು ಇವತ್ತು ಟ್ರಾವೆಲ್ ಮಾಡ್ತಿರೋದು ಎಮಿರೇಟ್ಸಲ್ಲಿ. ತುಂಬ ಪ್ರೀಮಿಯಮ್ ಆಗಿರುತ್ತೆ ಆ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು. ನಂಗೆ ಕಂಪ್ಯಾರಿಟಿವ್ಲಿ ನಾನೀಗ ಟ್ರಾವೆಲ್ ಮಾಡಿರೋದ್ರಲ್ಲಿ ನನಗೆ ಎಮಿರೇಟ್ಸಲ್ಲಿ ಟ್ರಾವೆಲ್ ಮಾತ್ರ ತುಂಬ ಇಷ್ಟ ಆಗುತ್ತೆ. ಅದು ಇವತ್ತು ನಾವು ಹೋಗ್ತಾ ಇರೋ ಫ್ಲೈಟ್ ಬಂದುಬಿಟ್ಟು ತುಂಬ ನ್ಯೂ ಫ್ಲೈಟ್ ಅಂತ ಅನ್ನಿಸ್ತು ನನಗೆ. ಇದರಲ್ಲಿ ನಾನು ತುಂಬ ಹೊಸ ಹೊಸ ಆಪ್ಷನ್ಸ್ನೆಲ್ಲ ನಂಗೆ ನೋಡೋಕ್ಕೆ ಸಿಕ್ತು. ಸ್ಕ್ರೀನ್ ಆಗಿರಬಹುದು ಆ್ಯಂಡ್ ಸೀಟ್ ಆಗಿರ್ಬೋದು ಆ್ಯಂಡ್ ವಿಂಡೋ ಬ್ಲೈಂಡ್ಸ್ ಓಪನ್ ಆ್ಯಂಡ್ ಕ್ಲೋಸ್ ಆಗೋದಕ್ಕೆ ಬಟನ್ ಇತ್ತು, ಬಟನ್ ಆ್ಯಕ್ಟಿವಿಟಿ ಇತ್ತು. ಸೊ ನಂಗೆ ಅದೆಲ್ಲ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಮೂವೀಸ್ ಡೌನ್ಲೋಡ್ ಆಗಿತ್ತು. ಮೇಯ್ನಾಗಿ ನಂಗೆ ಅದೇ ಬೇಕಾಗಿದ್ದು. ಇದು ವಿಂಡೋಸ್ ಇದೆಯಲ್ಲ, ನಾವಲ್ಲಿ ಪ್ರೆಸ್ ಬಟನ್ ಡೌನ್ ಆ್ಯಂಡ್ ಅಪ್ವರ್ಡ್ ಆ್ಯರೋ ಕೊಟ್ಟಿದ್ದಾರೆ. ಸೊ ಅದರಲ್ಲೇ ಅದು ವರ್ಕ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ. ನಂಗೆ ಗೊತ್ತಿಲ್ಲ ಎಷ್ಟು ಫ್ಲೈಟಲ್ಲಿ ಈ ಥರ ಇದೆ ಅನ್ನೋದು, ಬಟ್ ಇದು ನನಗೆ ತುಂಬ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಐ ವಾಸ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಮೊದಲೆಲ್ಲ ಫ್ಲೈಟ್ ಬರಬೇಕಾದ್ರೆ ಮೇಲೆ ಹಿಂಗೆ ನೋಡ್ತಾ ಕೂತ್ಕೊತಾ ಇದ್ವಿ, ಅಯ್ಯೋ ಆ ಫ್ಲೈಟಲ್ಲಿ ಒಂದಿನಾದರೂ ನಾವು ಟ್ರಾವೆಲ್ ಮಾಡಲ್ವಾ ಅಂಥೇಳಿ. ಇವಾಗ ಅದ್ರಲ್ಲಿ ಟ್ರಾವೆಲ್ ಮಾಡೋಕ್ಕೆ ನನಗೆ ಚಾನ್ಸ್ ಸಿಕ್ಕಿದ್ರೂ ಸಹ ನನಗೆ ಈಗಲೂ ಆ ಎಕ್ಸೈಟ್ಮೆಂಟ್ ಕಮ್ಮಿ ಆಗಿಲ್ಲ. ನನಗೆ ಎವ್ರಿ ಟೈಮ್ ನಾನು ಫ್ಲೈಟಲ್ಲಿ ಹೋಗಬೇಕಾದ್ರೆ ನಂಗೆ ಅದು ಒಂಥರ ಹೊಸದಾಗಿ ನಾನು ಫಸ್ಟ್ ಟೈಮ್ ಫ್ಲೈಟ್ ಹೋಗ್ತಾ ಇದ್ದೀನೇನೋ ಅನ್ನೋ ಒಂಥರ ಮೆಂಟಾಲಿಟಿ ನನಗೆ. ಆ್ಯಂಡ್ ಇದು ಟಾಯ್ ಬಂದುಬಿಟ್ಟು ನನ್ನ ಮಗಳಿಗೆ, ಅಲ್ಲಿ ಎಲ್ಲ ಚಿಲ್ಡ್ರನ್ಗೂ ಈ ರೀತಿ ಟಾಯ್ಸ್ ಕೊಡ್ತಾರೆ. ಒಂದು ಬ್ಯಾಗ್ ಆ್ಯಂಡ್ ಏನಾದರೂ ಒಂದು ಡಿಫ್ರೆಂಟ್ ಆಗಿರೋ ಟಾಯ್. ಲಾಸ್ಟ್ ಟೈಮ್ ನಮಗೆ ಡ್ರಾಯಿಂಗ್ ಬುಕ್ ಆ್ಯಂಡ್ ಪೆನ್, ಕಲರ್ ಪೆನ್ಸಿಲ್ ಇತ್ತು. ಈ ಸಲ ಒಂದು ಎಮಿರೇಟ್ಸ್ ಫ್ಲೈಟಿಂದೊಂದು ಲಿಟಲ್ ಟಾಯ್ ಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗಿಂತ ಜಾಸ್ತಿ ನಾನು ನನ್ನ ಹಸ್ಬೆಂಡ್ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಇದು ನನಗೆ ಬೇಕು ನಿನಗೆ ಬೇಕು ಅನ್ನೋ ಥರ ಅಲ್ಲಿ ಮಾತಾಗ್ತಾಯಿತ್ತು ನಮಗೆ. ಬಟ್ ನನ್ನ ಮಗಳಿಗೆ ಅದೊಂಚೂರು ಇಷ್ಟ ಆಗಿಲ್ಲ. ಬಟ್ ಅವಳಿಗೆ ತುಂಬ ಇಷ್ಟ ಆಗ್ತಿದ್ದು. ಅವಳಿಗೆ ಇಷ್ಟವಾಗಿರೋ ಕಾರ್ಟೂನ್ಸ್ ಬಂತು. ಸೊ ಅವಳು ಅದನ್ನು ನೋಡಿಕೊಂಡು ಅವಳು ಹಂಗೆ ಹಿಂಗೆ ಇಷ್ಟ ಆಗಿದ್ಲು. ಆ್ಯಂಡ್ ಈ ಟೇಕ್ ಆಫ್ ಟೈಮ್ ಅಂತೂ ನನಗೆ ಸ್ವಲ್ಪ ಭಯ, ಈಗ ರೀಸೆಂಟ್ ಡೇಸಿಂದ ಭಯ. ಬಟ್ ನಂಗೆ ಆ ಟೇಕ್ ಆಫ್ ನೋಡೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ನನಗೆ ಈಗಲೂ ಡ್ರೀಮ್ ಅನಿಸುತ್ತೆ, ಅದು ಎಷ್ಟು ಚೆನ್ನಾಗಲ್ವ ಹಿಂಗೆ ಮೇಲೆ ಹೋಗೋದು, ಕೆಳಗಡೆ ನಾವು ನೋಡೋದು, ಅದೆಲ್ಲ ನಂಗೆ ನೋಡ್ತಾ ಇದ್ರೆ ನಂಗೆ ಇವಾಗಲೂ ಒಂಥರ ಥ್ರಿಲ್ಲಿಂಗ್ ಅನಿಸುತ್ತೆ. ನಂಗೆ ತುಂಬ ಇಷ್ಟ ಈ ಟೇಕ್ ಆಫ್ ಟೈಮ್ ನೋಡೋದಕ್ಕೆ. ಆ್ಯಂಡ್ ಸ್ವಲ್ಪ ಭಯನೂ ಇದೆ. ಆ್ಯಂಡ್ ಈ ಟೇಕ್ ಆಫ್ ಟೈಮಲ್ಲಿ ನನಗೆ ಕಿವಿ ಅಂತೂ ತುಂಬ ನೋವಾಗುತ್ತೆ. ಎಷ್ಟು ಜನರಿಗೆ ಈ ರೀತಿ ಕಿವಿ ನೋವಾಗುತ್ತೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಯಾಕೆ ಅಂದರೆ ತುಂಬ ಜನರಿಗೆ ಅದು ಆಗೋದಿಲ್ಲ ಅಂತೆ, ಬಟ್ ನನಗಂತೂ ಆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ. ಹಾಗೆ ನಮಗೆ ಫುಡ್ ಬೇರೆ ಬಂತು. ಫಸ್ಟ್ ನನ್ನ ಮಗಳಿಗೆ ಬೇಬಿ ಫುಡ್ ಬಂತು. ಅವಳ ನೇಮನ್ನೆಲ್ಲ ಪ್ರಿಂಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿರೋ ಫುಡ್ಡೆಲ್ಲ ಕೊಟ್ಟರು. ಸಮ್ ರೈಸ್ ಐಟಮ್ ಇತ್ತು ಆ್ಯಂಡ್ ಅವಳಿಗೆ ಇಷ್ಟವಾಗಿರೋ ಕೇಕ್ ಆ್ಯಂಡ್ ಬಿಸ್ಕೆಟ್ ಎಲ್ಲ ಇತ್ತು. ಅವಳದು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ಲು. ನಾನು ಹಾಗೆ ಮೂವೀಸ್ ನೋಡೋಣ ಅಂತ ಹೇಳಿ ಒಂದು ಮೂವಿ ಹಾಕ್ಕೊಂಡು ಕೂತ್ಕೊಂಡೆ. ಹಾಗೆ ನಮ್ಮ ಫುಡ್ಡು ಬಂತು. ನಮಗೂ ಚೆನ್ನಾಗಿರೋ ಫುಡ್ ಬಂತು. ನಾನು ಆ್ಯಪಲ್ ಜ್ಯೂಸ್ ನಂಗೆ ತುಂಬ ಇಷ್ಟ ಆಯಿತು ಅಲ್ಲಿದ್ದು. ಮತ್ತು ಬೇರೆ ಫುಡ್ಡೆಲ್ಲ ಅಷ್ಟು ಇಷ್ಟ ಆಗಿಲ್ಲ, ಬಿಕಾಸ್ ನಾವು ಲಾಂಚಲ್ಲೇ ನಾವು ತುಂಬ ಫುಡ್ಡೆಲ್ಲ ತಿಂದಿರೋದ್ರಿಂದ ಇಲ್ಲಿ ಬಂದಿರೋ ಫುಡ್ಸ್ ಎಲ್ಲ ನಮಗೆ ತುಂಬ ಕಂಪ್ಲೀಟಾಗಿ ತಿನ್ನೋಕ್ಕೇನೂ ಆಗಲಿಲ್ಲ. ಹಾಗೆ ನಾನು ಮೂವೀಸ್ ಕಂಪ್ಲೀಟ್ ಮಾಡೋಣ ಅಂಥೇಳಿ ಫುಡ್ ಪಕ್ಕಕ್ಕಿಟ್ಟು ಮೂವಿ ನೋಡಿದೆ. ಮೂವಿ ನೋಡಿ ಮುಗೀತಿದ್ದಂಗೆ ನಾವು ಲ್ಯಾಂಡ್ ಆದ್ವಿ. ಇಲ್ಲಿ ವೆಲ್ಕಮ್ ಟು ಅಹಮದಾಬಾದ್ ಅನ್ನೋ ಬೋರ್ಡ್ ನೋಡೋಕ್ಕೆ ನಂಗೆ ತುಂಬ ಹ್ಯಾಪಿ ಆಯಿತು. ಆ್ಯಂಡ್ ಫೈನಲಿ ವಿ ಆರ್ ಇನ್ ಇಂಡಿಯಾ ನಾವು. ಬ್ಯಾಗೇಜಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಬ್ಯಾಗೆಲ್ಲ ಬಂತು, ಅದನ್ನೆಲ್ಲ ತಗೊಂಡು ಹಾಗೆ ನಾವು ಹೊರಗಡೆ ಬಂದ್ವಿ. ಬಟ್ ಹೊರಗಡೆ ಬರ್ತಾ ಇದ್ದಂಗೂ ತುಂಬ ಮಳೆ ಇತ್ತು. ತುಂಬ ಅಂದರೆ ನನಗೆ ಅಲ್ಲಿ ಫುಲ್ ಸೆಕೆ ದುಬೈನಲ್ಲಿ. ಅಲ್ಲಿ ಮಳೆ ಅನ್ನೋದನ್ನು ನಾನು ನೋಡಿಲ್ಲ. ಬಟ್ ಇಲ್ಲಿ ಬಂದು ರೀಚ್ ಆಗ್ತಿದ್ದಂಗೆ ಮಳೆ ಬರ್ತಾಯಿತ್ತು. ಮಳೆನೇ ನಮ್ಮನ್ನು ವೆಲ್ಕಮ್ ಮಾಡಿದ್ದಂಗೆ ಅನ್ನಿಸ್ತು ನನಗೆ. ಆ್ಯಂಡ್ ಮಗಳಿಗೆ ಆವಾಗಲೇ 4 o'clock ಆಗಿರೋದ್ರಿಂದ ಅವಳಿಗೆ ತುಂಬ ನಿದ್ದೆ ಬರ್ತಾಯಿತ್ತು. ಥ್ರೂ ಔಟ್ ದ ಜರ್ನಿ ಅವಳು ನಿದ್ದೆ ಮಾಡಿಲ್ಲ. ಬಟ್ ಇವಾಗ ಅವಳಿಗೆ ತುಂಬ ನಿದ್ದೆ ಬಂದು ಸ್ವಲ್ಪ ಅವಳು ಪ್ರಾಬ್ಲಮ್ ಮಾಡ್ತಾಯಿದ್ಲು, ಹಠ ಮಾಡ್ತಾಯಿದ್ಲು. ಹಾಗೆ ನಾವು ಈ ಮಳೆನೆಲ್ಲ ನೋಡ್ತಾ ಹೋಟೆಲಿಗೆ ಎಂಟರ್ ಆದ್ವಿ. ಹೋಟೆಲ್ ಬಗ್ಗೆ ಹೇಳಲೇಬೇಕು. ಹೋಟೆಲ್ ತುಂಬ ಚೆನ್ನಾಗಿತ್ತು. ದೊಡ್ಡ ಸ್ಪೇಸ್ ಎಲ್ಲ ಇತ್ತು ನಮಗೆ. ಈ ಹೋಟೆಲ್ ನೇಮ್ ಬಂದುಬಿಟ್ಟು ವಿಂದಾಮ್ ಅಂತ, ಅಹಮದಾಬಾದಲ್ಲಿರೋ ಒಂದು ಪ್ರೀಮಿಯಂ ಹೋಟೆಲ್ ಅಂತೆ. ರೂಮ್ಸ್ ಎಲ್ಲ ತುಂಬ ದೊಡ್ಡ ಚೆನ್ನಾಗಿದೆ. ಬಂದ ಕೂಡಲೇ ನನ್ನ ಮಗಳು ಟ್ರಾವೆಲ್ ಮಾಡ್ತಾ ಬರ್ತಿದ್ದಂಗೆ ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು. ಮಲಗಿದ್ಲು ಅವಳು.
ನಾವು ಅವಳನ್ನು ಮಲಗಿಸ್ಬಿಟ್ಟು ನಾನು ಹಾಗೆ ಸಣ್ಣದಾಗಿ ಹೋಟೆಲ್ ಟೂರ್ ಮಾಡೋಣ ಅಂಥೇಳಿ ರೂಮ್ ಹೇಗಿದೆ ಕ್ವಿಕ್ಕಾಗಿ ತೋರಿಸೋಣ ಅಂಥೇಳಿ ವೀಡಿಯೋಸ್ ಮಾಡಿದೆ. ಇದು ಲಿವಿಂಗ್ ಸ್ಪೇಸ್. ಈ ಕಡೆ ಬಂದರೆ ಟಿ ವಿ ಯೂನಿಟ್ ಇದೆ, ಅದಾದಮೇಲೆ ಬೆಡ್ರೂಮ್ ತುಂಬ ದೊಡ್ಡದಿದೆ. ಹಾಗೆ ಇದು ಪ್ಯಾಸೇಜ್ ನಡ್ಕೊಂಬರೋದು ಆ್ಯಂಡ್ ಅಲ್ಲೇ ಬರ್ತಿದ್ದಂಗೆ ಫಸ್ಟ್ ನಮಗೆ ಸಿಗೋದೆ ಕಿಚನ್ ತುಂಬ ಚೆನ್ನಾಗಿದೆ. ಸೊ ದಿಸ್ ಈಸ್ ಅಬೌಟ್ ಅವರ್ ರೂಮ್. ಇನ್ನು ರೆಸ್ಟ್ ಮಾಡಬೇಕು, ತುಂಬ ಸುಸ್ತಾಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್.